ಬಾಳೆಹೂವಿನ ಸೂಪ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಬಾಳೆಹೂವು, ಒಣಹುಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಟೊಮ್ಯಾಟೊ, ಅರಿಶಿಣ, ಮೆಣಸಿನ ಹುಡಿ, ಜೀರಿಗೆ, ಉಪ್ಪು, ಎಣ್ಣೆ ಅಥವಾ ತುಪ್ಪ, ನೀರು, ಕೊತ್ತಂಬರಿ ಸೊಪ್ಪು ಅಲಂಕಾರಕ್ಕೆ ಬೇಕಿದ್ದಲ್ಲಿ. ಮಾಡುವ ವಿಧಾನ: ಬಾಳೆಹೂವಿನ ಮೇಲಿನ ದಪ್ಪ ಪದರಗಳನ್ನು ತೆಗೆದು ಸಣ್ಣದಾಗಿ ಹಚ್ಚಿಕೊಳ್ಳಬೇಕು. ಅದು ಕಪ್ಪಾಗದಂತೆ ಮಜ್ಜಿಗೆ ಅಥವಾ ಅರಿಶಿಣ ನೀರಲ್ಲಿ 10 ರಿಂದ 15 ನಿಮಿಷ ನೆನೆಸಿಡಿ. ಪಾತ್ರೆಯಲ್ಲಿ ಎಣ್ಣೆ ಅಥವಾ ತುಪ್ಪವನ್ನ ಬಿಸಿ ಮಾಡಿ ಜೀರಿಗೆ ಹಾಕಿ ಹುರಿಯಿರಿ. ಆಮೇಲೆ ಅದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಹಾಕಿ ಹುರಿಯಿರಿ. ಟೊಮ್ಯಾಟೊ ಹಾಕಿ 2 ನಿಮಿಷ ಬೇಯಿಸಿ. ತದನಂತರ ಚೂರು ಮಾಡಿದ ಬಾಳೆಹೂವು ಹಾಕಿ ಚೆನ್ನಾಗಿ ಕಲಸಿ ಅದಕ್ಕೆ ಅರಿಶಿಣ, ಉಪ್ಪು ಹಾಕಿ ಹಾಗೂ ನೀರನ್ನ ಸೇರಿಸಿ 10-12 ನಿಮಿಷ ಬೇಯಿಸಿ. ಬೇಯಿಸಿದ ಮಿಶ್ರಣವನ್ನು ಬ್ಲೆಂಡರ್ ಬಳಸಿ ಸ್ಮೂತ್ ಮಾಡಿ ಮತ್ತೆ ಪಾತ್ರೆಗೆ ಹಾಕಿ ಸ್ವಲ್ಪ ಮೆಣಸಿನ ಹುಡಿ ಬೇಕಾದಲ್ಲಿ ಸೇರಿಸಿ ಹಾಗೂ 1-2 ನಿಮಿಷ ಕುದಿಸಿ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಅದರ ಮೇಲೆ ಹರಡಿ. ಇದನ್ನ ರಾತ್ರಿ ಹೊತ್ತು ಅಥವಾ ಉಪವಾಸದ ದಿನಗಳಲ್ಲಿ ತಿನ್ನಲು ಬಹಳ ಸೂಕ್ತ.